ಬೆಳಿಗ್ಗೆ ಕೆ ಆರ್ ಸರ್ಕಲಲ್ಲಿ ಎರಡು ನಮ್ಮ BMTC EV ಬಸ್ಸಸ್ಸು ಆಕ್ಸಿಡೆಂಟ್ ಆಗಿದೆ, ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಸುಮಾರು 13 ಜನ ಇಲ್ಲಿ ಅಡ್ಮಿಟ್ ಆಗಿದ್ದರು. ಮತ್ತು ಡೈರೆಕ್ಟಾಗಿ ಬೌರಿಂಗ್ ಹಾಸ್ಪಿಟ್ಲಿಗೆ 3 ಜನ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಅವನೂ ಇಲ್ಲಿ ಕರ್ಕೊಂಬರಲಿಕ್ಕೆ ನಮ್ಮ ಸೆಕ್ರೆಟ್ರಿ ಮತ್ತು ನಮ್ಮ MD ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ಸಹ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ಯಾರಿಗೂ ಭಾಳಷ್ಟು ಜನ ದೇವ್ರ ದಯದಿಂದ ಡಿಸ್ಚಾರ್ಜ್ ಆಗುವಂಥವ್ರು ಒಬ್ಬೊಬ್ಬರೇ ಡಿಸ್ಚಾರ್ಜ್ ಆಗ್ತಾಯಿದ್ದಾರೆ. 13 ಜನ ಡಿಸ್ಚಾರ್ಜ್ ಆಗ್ತಾಯಿದ್ದಾರೆ. ಇನ್ನು 3 ಜನ ನಮ್ಮ ಒಬ್ಬ ಡ್ರೈವರ್ ಅಭಿಷೇಕ್ ಮತ್ತು ಶರಣಮ್ಮ ಮತ್ತು ಭಾಗ್ಯಜ್ಯೋತಿ ಇವರಿಗೆ ಸ್ವಲ್ಪ CT ಸ್ಕ್ಯಾನ್ ಎಲ್ಲ ಮಾಡ್ತಾಯಿದ್ದಾರೆ. ಬಟ್ ಔಟ್ ಆಫ್ ದಿ ಡೇಂಜರ್ ಇದೆ, ಮಾತಾಡ್ತಾ ಇದ್ದಾರೆ, ಎಲ್ಲ ಸರಿ ಇದೆ. ಬಟ್ ಆದ್ರೂ ನಾವೇ ಮುನ್ನೆಚ್ಚರಿಕೆಯಾಗಿ ಮುಂದೆ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು MRI CT ಸ್ಕ್ಯಾನ್ ಎಲ್ಲ ಮಾಡಿಸಿ ಅವ್ರಿಗೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಏನೇನು ಸವಲತ್ತು ಸಿಗಬೇಕಾ ಎಲ್ಲನೂ ನಾವು ಮಾಡ್ತಾಯಿದ್ದೀವಿ. ಅದೇ ಈಗ ಮುಂದೆ ಇರುವಂಥದ್ದು ಟಾಟಾ ಬಸ್ಸು ಅಲ್ವಾ, ಮುಂದೆ ಇರೋದು ಅದೇ ವಾಯುವಜ್ರ, ಹಿಂದೆ ಇರೋದು ಟಾಟಾ ವೆಹಿಕಲ್ಲು. ಸೊ ಟಾಟಾ ವೆಹಿಕಲ್ ಬಂದು ಅಶೋಕ ಲೇಲ್ಯಾಂಡ್ಗೆ ಹೊಡೆದಿರೋದು. ಅವ್ರ ಡ್ರೈವರ್ ಪ್ರಕಾರ ಮಳೆ ಜಾಸ್ತಿ ಬರ್ತಾಯಿತ್ತು, ಜಾರ್ತು ಬ್ರೇಕ್ ಹಿಡಿದಿಲ್ಲ ಅಂತ ಹೇಳ್ತಾವ್ರೆ. ಅವ್ರಿಗೂ ಸ್ವಲ್ಪ ಗಾಯ ಆಗಿದೆ, ಅವ್ರಿಗೂ ಡ್ರೈವರ್ಗೆ. ನಾವು ಈಗಾಗಲೇ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆ ನಮ್ಮ ಇವ್ರಿಗೆ ಹೇಳಿದ್ದೀವಿ, ಬ್ರೇಕ್ ಇನ್ಸ್ಪೆಕ್ಟ್ರಿಗೆ. ಅವ್ರು ಬಂದು ಚೆಕ್ ಮಾಡಿ ನೈಜವಾದ ಕಾರಣ ಏನು ಅಂತ ಚೆಕ್ ಮಾಡಿ ಅದಾದಮೇಲೆ ಮುಂದಿನ ಕ್ರಮ ನಾವು ತಗೋತೀವಿ. ಯಾವುದರಲ್ಲಿ ಕ್ಯಾಮ್ರಾ ಇದೆ, ಬಟ್ CC ಕ್ಯಾಮ್ರಲ್ಲಿ ಏನು ಅಂತ ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ CC ಕ್ಯಾಮ್ರಲ್ಲಿ ಗೊತ್ತಾಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ಮು ನಮ್ಮ ಇಲಾಖೆ ಟ್ರಾನ್ಸ್ಪೋರ್ಟ್ ಇಲಾಖೆಯವರೇ ಕಂಡುಹಿಡಿಯಬೇಕು. ನಮ್ಮ ಬ್ರೇಕ್ ಇನ್ಸ್ಪೆಕ್ಟ್ರ್ ಬಂದು ನೈಜವಾದ ಕಾರಣ ಏನು ಅಂತ ನನಗೆ ಹೇಳ್ತಾರೆ. ಅದಾದಮೇಲೆ ನಮ್ಮ ಸೆಕ್ರೆಟ್ರಿ ರಿಪೋರ್ಟ್ ಹಾಕಿ MD ಎಲ್ಲ ನೋಡಿ ನಾವೇನು ಮುಂದೆ ಕ್ರಮ ತಗೋಬೇಕು ಅಂತ. ದೇವ್ರ ದಯದಿಂದ ಯಾರಿಗೂ ಪ್ರಾಣಾಪಾಯ ಇಲ್ಲ, ಅದಕ್ಕೆ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಡ್ರೈವರ್ ಹೇಳ್ತಾ ಇರೋದು ಮಳೆ ಬರ್ತಾಯಿತ್ತು, ಜಾರ್ತು ಗಾಡಿ, ಬ್ರೇಕ್ ಹಿಡಿದಿಲ್ಲ ಅಂತ ಅವನು ಹೇಳಿದ್ದೆ. ಆದರೆ ಅದನ್ನು ಸಹ ಪರಿಶೀಲನೆ ಮಾಡಿರಿ ಅಂತ ಹೇಳಿದ್ದೀನಿ. ಪರಿಶೀಲನೆ ಮಾಡಿ ಅದಾದ ನಂತರ ಮುಂದಿನ ಕ್ರಮ ತಗೊಂಡು ಇದೇನೆ ಡ್ರೈವರ್ ಡ್ರೈವರ್ ಚೆನ್ನಾಗಿದ್ದಾರೆ. ಹಿಂದ್ಗಡೆಯಿಂದ ಹೊಡೆದಂಥ ಡ್ರೈವರ್ ಸಮಸ್ಯೆ ಇದೆ. ಡ್ರೈವರ್ ಮಾತಾಡ್ತಾ ಇದ್ದೆ, ನಾನು ಸ್ವಲ್ಪ ಏನೋ ಜಾಸ್ತಿ ಏನಾಗಿಲ್ಲ, ಸ್ವಲ್ಪ ಈ ಜಾಗ ಸ್ವಲ್ಪ ಏನೋ ಹೇಳ್ತಿದ್ರು, ಚೆನ್ನಾಗಿದ್ದಾನೆ, ಮಾತಾಡ್ತಾ ಇದ್ದಾನೆ. ಸೊ ಅವರು ಡ್ರೈವರ್ ಹೇಳೋ ಪ್ರಕಾರ ಬ್ರೇಕ್ ಹಿಡ್ದಿಲ್ಲ, ಮಳೆ ಬಂದು ಜಾರ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ಮುಂದೆ ಇರೋ ಬಸ್ಸು 15 ಸೆಕೆಂಡ್ ನಿಲ್ಲಿಸಿದ್ರು, ಸಿಗ್ನಲ್ ಇತ್ತು ಅಂತ ನಿಲ್ಲಿಸಿದ್ರು. ಅವರು ನಿಲ್ಲಿಸಿರೋಂಥ ಬಸ್ಗೆ ಹಿಂದೆ ಇರೋ ಬಸ್ಸು ಬಂದು EV ಬಸ್ಸು ಅದು ಡಿಕ್ಕಿ ಹೊಡೆದಿರುವಂಥದ್ದು. ಅದರಿಂದ ಅದೇನು ಅಂತ ನೋಡ್ತೀನಿ ನಾನು. ಕೆಲವೊಂದಷ್ಟು ಜನ ಹಣ ಕಟ್ಟಿದ್ದಾರೆ. ಸಂಪೂರ್ಣವಾಗಿ ಅವರ ಇಲಾಖೆಯಿಂದ ಅವ್ರಿಗೆ ಯಾವುದೇ ಸಣ್ಣದಾಗಲಿ ದೊಡ್ಡದಾಗಲಿ ಏನಾದರೂ ಆಗಲಿ ಎಲ್ಲ ವೆಚ್ಚವನ್ನು ನಮ್ಮ ಇಲಾಖೆಯಿಂದ ನಾವೇ ಭರಿಸ್ತಾ ಇದ್ದೀವಿ. ಯಾವ ಪ್ರಯಾಣಿಕರು ಯಾರು ಸ್ಟಾಫು ₹1 ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈಗಾಗಲೇ ನಮ್ಮ ಸೆಕ್ರೆಟ್ರಿ ಹೇಳಿದ್ದಾರೆ, ನಮ್ಮ MD ಇಲ್ಲೇ ಇದ್ದಾರೆ, ಎಲ್ಲೋದ್ರು MD ಅವರು ಇಲ್ಲೇ ಇದ್ದಾರೆ, ಅವರು ಸೆಕ್ರೆಟ್ರಿನೂ ಇಲ್ಲೇ ಇದ್ದಾರೆ. ಇಡೀ ನಮ್ಮ ಸ್ಟಾಫು 20 ಜನ ಇದ್ದಾರೆ. ನನಗೆ ಯಾರು ಆವಾಗ ಕೇಳ್ತಾಯಿದ್ರು ನಿಮ್ಮ ಸ್ಟಾಫ್ ಯಾರೂ ಇಲ್ಲ ಅಂತ. ಆದರೆ ಎಲ್ಲ ಪೇಷಂಟ್ನು ಕರ್ಕೊಂಡ್ಬಂದಿರೋದು ನಮ್ಮ ಸ್ಟಾಫೇ. ನಮ್ಮ ಸ್ಟಾಫೇ ಆ್ಯಂಬುಲೆನ್ಸ್ ತರಿಸಿ 10 ಜನ ಆಗಿದ್ದು ಒಂದು 7-8 ನಿಮಿಷಕ್ಕಿದ್ರೆ ಇಲ್ಲಿ ಘಟನೆ ಆದ 7-8 ನಿಮಿಷಕ್ಕೆ ನಮ್ಮ ಸ್ಟಾಫ್ ಇದ್ದಾರೆ ಇಲ್ಲಿ BMTC. EV ಬಸ್ಸುಗಳು ಯಾವ ಥರ ಕಾರ್ಯಾಚರಣೆ ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸೆಕ್ರೆಟ್ರಿಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ. EV ಬಸ್ ಬಗ್ಗೆ ಮತ್ತು 5,000 ಬಸ್ ಇದೆ ನಮ್ಮ ಹತ್ರ ಬೆಂಗಳೂರಲ್ಲಿ. 5,000 ಬಸ್ಸು ನಾನು ಏನು ಹೇಳೋಕ್ಕೆ ಹೋಗಲ್ಲ, ಆಕ್ಸಿಡೆಂಟ್ ಆಗಲೇಬೇಕು ಅಂತ. ಆದರೆ ಸಣ್ಣ ಪಣ್ಣ ಘಟನೆಗಳು ಇಲ್ಲ. ಈಗ ನಾನು ಒಳಗಡೆ ಇದ್ದಮ್ಮ, ನೀವು ಹೇಳ್ತಾ ಇದ್ದೀನಿ, ನೋಡ್ತಾ ಇದ್ದೆ, ಐ ಡೋಂಟ್ ನೋ, ನೋಡ್ತೀನಿ, ಅದನ್ನು ಸಹ ನೋಡ್ತೀನಿ. EV ಬಸ್ಸು ಮತ್ತು ಯಾವುದೇ ಬಸ್ ಆದ್ರೂ ಅದು ನಮ್ಮ ಇಲಾಖೆದೆ ಅಲ್ವಾ, ಟು ಸಿ ಅದ್ರ ಬಗ್ಗೆ ನಾನು ವಿಚಾರಣೆ ಮಾಡ್ತೀನಿ, ಏನಾಗಿದೆ ಅಂತ ನೋಡ್ತೀನಿ. ನೋಡಿ EV ಬಸ್ ಒಂದು ನಿಮಿಷ ಹೇಳ್ತೀನಿ. EV ಬಸ್ ಅನ್ನೋದು ಸುಮಾರು ₹1,60,00,000 ಬಸ್ ಆಗ್ತದೆ. ಅದನ್ನು ಕಿಲೋಮೀಟ್ರ್ ಲೆಕ್ಕದಲ್ಲಿ ನಾವು ತಗೊಂಡಿರೋದು. ಆದ್ದರಿಂದ EV ಬಸ್ಸು ಓಡಿಸುವಂಥವ್ರು ಎಕ್ಸ್ಪರ್ಟ್ ಇರಬೇಕು. ಆ ಬಸ್ಸು ಯಾರು ಲೀಸಿಗೆ ಕೊಟ್ಟಿದ್ದಾರಲ್ಲ ನಮಗೆ, ಅವರನ್ನೇ ಬಸ್ ಡ್ರೈವರ್ ಹಾಕುವಂಥದ್ದು. ಕಂಡಕ್ಟರ್ ನಮ್ಮವನು ಇರ್ತಾನೆ, ಬಟ್ ಡ್ರೈವರ್ ಎಕ್ಸ್ಪರ್ಟ್ ಡ್ರೈವರ್ ಇರಬೇಕು, ಅವನೇ ಮಾಡ್ತಾನೆ.
ನೆಗ್ಲಿಜೆನ್ಸ್ ಅಂತ ಮಾಡೋಕ್ಕೆ ಬರಲ್ಲ ರೀ. ಈಗ ಹಿಂದೆಯಿಂದ ನಾನು ಈಗ EV ಬಸ್ ಬಂದಾಗಿಂದ ಯಾರೇ ಸಚಿವರಾಗಿರಲಿ ಆವತ್ತಿಂದ ಇವತ್ತರೆಗೂ EV ಡ್ರೈವರ್ಗಳ ಡ್ರೈವಿಂಗು ಇದು ನೀವು ಯಾರನ್ನಾದ್ರೂ ಕೇಳಿ ಸರ್ ಕಂಟಿನ್ಯೂಸ್. ನಾನು ಈಗಾಗಲೇ ಇದೇ ವಿಚಾರವಾಗಿ ದೀಪಾ ಚೋಳನ್ ನಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ಒಂದು ಆಳವಾಗಿ ಗಹನವಾಗಿ ಯೋಚನೆ ಮಾಡಿ EV ಬಸ್ಗಳ ಸ್ಥಿತಿಗತಿಗಳು ಬೇರೆ ರಾಜ್ಯದಲ್ಲಿ ಯಾವ ಥರ ಇದ್ದಾವೆ, ಯಾವ ಕಂಪ್ನೀಸ್ ನೋಡಿ. ಮತ್ತು EV ಬಸ್ಗಳನ್ನ ಸಪ್ಲೈ ಮಾಡಿರೋರು ಯಾರು ಸಣ್ಣ ಪಣ್ಣವರಲ್ಲ. ಟಾಟಾ ಅಂತ ಕಂಪ್ನಿ, ಅಶೋಕ ಲೇಲ್ಯಾಂಡ್ ಅಂತ ಕಂಪ್ನಿ. ಸೊ ಅವರು ಭಾಳ ಬಾಧ್ಯತೆ ಇರುವಂಥ ಕಂಪ್ನಿಗಳು ಸಹ ಅವರೇ ಕೊಟ್ಟಿರೋದು ಬಸ್ಸುಗಳನ್ನ. ಅದರಿಂದ ಅದನ್ನು ನೋಡ್ತೀನಿ, ಅದು ಏನು ಸಮಸ್ಯೆ ಇದೆ ಅಂತ ನೋಡ್ಬಿಟ್ಟು ನಾನು ವಿಚಾರಣೆ ಮಾಡ್ತೀನಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ